ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಜ್ಯೋತಿ ಪಾಕಶಾಲೆಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾನು ಮೈದಾ ಗೋಧಿ ಹಿಟ್ಟನ್ನು ಬಳಸ್ತೇನೆ ಸಿಂಪಲ್ಲಾಗಿ ಸ್ಪೆಷಲ್ ಆಗಿರುವಂತಹ ಸ್ವೀಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನಿಮ್ಮೊಂದಿಗೆ ಶೇರ್ ಮಾಡ್ಕೊಳ್ತಾ ಇದ್ದೇನೆ. ತುಂಬಾ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡಿಕೊಂಡ್ರು ತುಂಬಾ ಜ್ಯೂಸಿಯಾಗಿ ಟೇಸ್ಟಿಯಾಗಿರುತ್ತೆ. ಬನ್ನಿ ಈ ಸ್ಪೆಷಲ್ ಆಗಿರುವಂತಹ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಹೊಸದಾಗಿ ನಮ್ಮ ಕುಕ್ಕಿಂಗ್ ವಿಡಿಯೋಸ್ನ ನೋಡ್ತಿದ್ದಲ್ಲಿ ಜ್ಯೋತಿ ಪಾಕಶಾಲೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ರೆಸಿಪಿ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ. ಸ್ಪೆಷಲ್ ಆಗಿರುವಂತಹ ಜ್ಯೂಸಿಯಾಗಿರುವಂತಹ ರುಚಿಕರವಾಗಿರುವಂತಹ ಈ ಸ್ವೀಟ್ ರೆಸಿಪಿಯನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲಿಗೆ ನಾನಿಲ್ಲಿ ಈ ಸ್ವೀಟನ್ನು ಮಾಡಲಿಕ್ಕೆ ಅಂತ 3/4 ಕಪ್ ಆಗುವಷ್ಟು ಈ ರೀತಿ ಸಿಪ್ಪೆ ಇರುವಂತಹ ಹೆಸರು ಬೇಳೆನ ತೆಗೆದುಕೊಂಡಿದ್ದೇನೆ. ಹೆಸರು ಬೇಳೆನ ಆದಷ್ಟು ಈ ರೀತಿ ಸಿಪ್ಪೆ ಇರುವಂತಹ ಹೆಸರು ಬೇಳೆನ ಬಳಸಿ ಈ ಸ್ವೀಟನ್ನು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ. ನಾನಿಲ್ಲಿ 3/4 ಕಪ್ ಆಗುವಷ್ಟು ಸಿಪ್ಪೆ ಇರುವಂತಹ ಹೆಸರು ಬೇಳೆಗೆ 1/4 ಕಪ್ ಆಗುವಷ್ಟು ಸಿಪ್ಪೆ ಇರುವಂತಹ ಉದ್ದಿನ ಬೇಳೆನ ಹಾಕ್ಕೊಳ್ತಾ ಇದ್ದೇನೆ. ಎರಡೂ ಸೇರಿ 1 ಕಪ್ ಆಗುವಷ್ಟು ನಾವು ತೆಗೆದುಕೊಳ್ಬೇಕಾಗುತ್ತೆ. ಯಾವುದೇ ಕಪ್ ಅಥವಾ ಬೌಲ್ ಮೆಜರ್ಮೆಂಟ್ ತಗೊಂಡ್ರು ಈ ರೀತಿ 3/4 ಕಪ್ ಆಗುವಷ್ಟು ಸಿಪ್ಪೆ ಇರುವಂತಹ ಹೆಸರುಬೇಳೆ ಹಾಗೆಯೇ 1/4 ಕಪ್ ಆಗುವಷ್ಟು ಸಿಪ್ಪೆ ಇರುವಂತಹ ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆನ ಹಾಕ್ಕೊಳ್ಬೇಕಾಗುತ್ತೆ. ಈಗ ಇವೆಲ್ಲವನ್ನು ಒಂದು ಬೌಲ್ಗೆ ಸೇರಿಸಿ ಒಂದು 2ರಿಂದ 3 ಸಾರಿ ಚೆನ್ನಾಗಿ ತೊಳೆದು ತಗೊಬಂದಿದ್ದೇನೆ. ನಂತರ ಇದಕ್ಕೆ ಈ ರೀತಿ ಕಾಳು ಎಲ್ಲ ಬೇಳೆ ಎಲ್ಲ ಮುಳುಗುವಷ್ಟು ನೀರನ್ನು ಸೇರಿಸಿ ಇವನ್ನ ರಾತ್ರಿ ಇಡೀ ನೆನೆಸಿಡ್ತಾ ಇದ್ದೇನೆ. ಮರುದಿನ ಸ್ವೀಟ್ ಮಾಡ್ತೀವಿ ಅಂದಾಗ ರಾತ್ರಿನೇ ನಾವು ಈ ಬೇಳೆ ಎಲ್ಲವನ್ನು ನೆನೆಸಿಡಬೇಕಾಗುತ್ತೆ. ನಾನಿಲ್ಲಿ ಬೆಳಿಗ್ಗೆ ತೋರಿಸ್ತಾ ಇದ್ದೇನೆ, ನೋಡ್ಬೋದು ಬೇಳೆ ಎಲ್ಲ ಚೆನ್ನಾಗಿ ನೆಂದಿದ್ದಾವೆ. ಈಗ ಈ ರೀತಿ ಚೆನ್ನಾಗಿ ಮ್ಯಾಶ್ ಮಾಡ್ತಾ ಇವನ್ನ ಈ ರೀತಿ ಆದಷ್ಟು ಸಿಪ್ಪೆನ ನಾವು ಶೋಧಿಸ್ಕೊಳ್ಬೇಕಾಗುತ್ತೆ, ಸಪ್ರೇಟ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಅಲ್ಲಲ್ಲಿ ಸಿಪ್ಪೆ ಇದ್ದರೂ ಪರವಾಗಿಲ್ಲ, ಜಾಸ್ತಿ ಸಿಪ್ಪೆ ಇದ್ದರೆ ಲೈಟಾಗಿ ಕಲರ್ ಚೇಂಜ್ ಆಗುತ್ತೆ ಸ್ವೀಟ್ ರೆಸಿಪಿ. ಹಾಗಾಗಿ ಚೆನ್ನಾಗಿ ಮ್ಯಾಶ್ ಮಾಡಿ ನಾವು ಸಿಪ್ಪೆನ ಸಪ್ರೇಟಾಗಿ ತೆಗೆದುಕೊಳ್ಬೇಕಾಗುತ್ತೆ. ನಂತರ ನೀರೆಲ್ಲವನ್ನು ಶೋಧಿಸಿ ಈ ಬೇಳೆಕಾಳನ್ನು ಒಂದು ಮಿಕ್ಸಿ ಜಾರಿಗೆ ಸೇರಿಸಿ ಆದಷ್ಟು ಸ್ವಲ್ಪನೇ ನೀರನ್ನು ಸೇರಿಸಿ ಆದಷ್ಟು ನುಣ್ಣಗೆ ನಾವು ಉದ್ದಿನ ಕಾಳು ಅಥವಾ ಉದ್ದಿನ ಬೇಳೆ ಪೇಸ್ಟನ್ನು ರುಬ್ಕೊಳ್ಬೇಕಾಗುತ್ತೆ. ಇಲ್ಲಿ ನಾನು ತೋರಿಸ್ತಾ ಇದ್ದೇನೆ, ನೋಡ್ಬೋದು ಯಾವ ಹದಕ್ಕೆ ನೀರನ್ನು ಹಾಕಿ ರುಬ್ಕೋಬೇಕು ಅಂತ. ಈ ರೀತಿ ಬಟ್ಲಲ್ಲಿ ಸ್ವಲ್ಪ ನೀರನ್ನು ತೆಗೆದುಕೊಂಡು ರುಬ್ಬಿರುವಂತಹ ಹಿಟ್ಟನ್ನು ಹಾಕಿದ್ರೆ ನೀರಿಗೆ ಹಿಟ್ಟು ಮಿಕ್ಸ್ ಆಗದೇ ಈ ರೀತಿ ಉಂಡೆ ಆಕಾರದಲ್ಲೇ ಇರಬೇಕು. ಈ ಹದಕ್ಕೆ ನಾವು ಈ ಪೇಸ್ಟನ್ನು ರುಬ್ಕೊಳ್ಬೇಕಾಗುತ್ತೆ. ಈಗ ಈ ರುಬ್ಬಿರುವಂತಹ ಮಿಶ್ರಣವನ್ನು ಈ ರೀತಿ ಒಂದು ಬಟ್ಲಿಗೆ ಸೇರಿಸ್ಕೊಳ್ತಾ ಇದ್ದೇನೆ. ನಂತರ ಇದಕ್ಕೆ ಒಂದು ಚಿಟಿಕೆ ಆಗುವಷ್ಟು ಪುಡಿ ಉಪ್ಪನ್ನು ಸೇರಿಸ್ಕೊಳ್ತೇನೆ. ಅನಂತರ 1 ಚಿಟಿಕೆ ಆಗುವಷ್ಟು ಅಡುಗೆ ಸೋಡಾನ ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇದಕ್ಕೆ ಜಾಸ್ತಿ ನೀರನ್ನು ಹಾಕಿ ರುಬ್ಬದೇ ಈ ಹದಕ್ಕೆ ನಾವು ರುಬ್ಕೊಳ್ಬೇಕಾಗುತ್ತೆ. ಉಪ್ಪು ಹಾಗೂ ಅಡುಗೆ ಸೋಡಾನ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಈಗ ಇದನ್ನು ಒಂದು 4ರಿಂದ 6 ಅವರ್ ಆದರೂ ಹುಳಿ ಬರಲಿಕ್ಕೆ ಬಿಡಬೇಕಾಗುತ್ತೆ. ನಂತರ ನಾನಿಲ್ಲಿ ಗ್ಯಾಸ್ ಮೇಲೆ ಬಾಣಲೆನ ಇಟ್ಟು ಗ್ಯಾಸನ್ನು ಹಚ್ತೇನೆ. ಈ ಬಾಣಲೆಗೆ 1/4 ಕಪ್ ಆಗುವಷ್ಟು ಸಕ್ಕರೆನ ಹಾಕ್ತಾ ಇದ್ದೇನೆ. ಸ್ವೀಟ್ನೆಸ್ ಸ್ವಲ್ಪ ಕಮ್ಮಿ ಇದ್ದರೂ ಪರವಾಗಿಲ್ಲ ಅನ್ನುವಂಥವ್ರು 1 ಕಪ್ ಆಗುವಷ್ಟು ಸಕ್ಕರೆನ ಬಳಸಿದ್ರೂ ಸಾಕಾಗುತ್ತೆ. ನಂತರ ಇದಕ್ಕೇ 1 ಕಪ್ ಆಗುವಷ್ಟು ನೀರನ್ನು ಸೇರಿಸಿ ಈ ಸಕ್ಕರೆ ಎಲ್ಲ ಕರಗಿ ಸ್ವಲ್ಪ ಅಂಟು ಪಾಕ ಬರೋವರೆಗೂ ಇದನ್ನು ಬೇಯಿಸ್ಕೋಬೇಕಾಗುತ್ತೆ, ಕುದಿಸ್ಬೇಕಾಗುತ್ತೆ. ಈ ರೀತಿ ಒಮ್ಮೆ ಮಿಕ್ಸ್ ಮಾಡಿ ಇದನ್ನು ಕುದಿಲಿಕ್ಕೆ ಬಿಡಬೇಕು. ನಾವು ಮಾಮೂಲಿಯಾಗಿ ಈ ಜಾಮೂನ್ ಪಾಕ ಎಲ್ಲ ಯಾವ ರೀತಿ ಮಾಡ್ಕೊಳ್ತೀವೋ ಅಂಟು ಪಾಕ, ಅದೇ ರೀತಿಯಾಗಿ ಈ ಸ್ವೀಟ್ಗೂ ಸಹ ಪಾಕವನ್ನು ರೆಡಿ ಮಾಡಿಕೊಳ್ಬೇಕು. ಈಗ ಸಕ್ಕರೆ ಎಲ್ಲ ಕರಗಿ ಅಂಟು ಪಾಕ ರೆಡಿಯಾಗಿದೆ. ಈಗ ಇದಕ್ಕೆ 1/4 ಟೀ ಸ್ಪೂನ್ ಆಗುವಷ್ಟು ಏಲಕ್ಕಿ ಪುಡಿ, ಅನಂತರ ಅರ್ಧ ಟೀ ಸ್ಪೂನ್ ಆಗುವಷ್ಟು ನಿಂಬೆಹಣ್ಣಿನ ರಸವನ್ನು ಇದಕ್ಕೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಗ್ಯಾಸನ್ನು ಆಫ್ ಮಾಡಿ ಈ ಸಕ್ಕರೆ ಪಾಕವನ್ನು ಸೈಡ್ಗೆ ತೆಗೆದಿಡ್ತೇನೆ. ಅನಂತರ ನಾವು ರುಬ್ಬಿಟ್ಟಿರುವಂತಹ ಮಿಶ್ರಣವನ್ನು ತೋರಿಸ್ತಾ ಇದ್ದೇನೆ, ನೋಡ್ಬೋದು. ಇದನ್ನು ನಾನಿಲ್ಲಿ 6 ಗಂಟೆಗಳ ಕಾಲ ಹಾಗೆಯೇ ಬಿಟ್ಟಿದ್ದೆ. ಮತ್ತೊಮ್ಮೆ ಇದನ್ನು ಚೆನ್ನಾಗಿ ಈ ರೀತಿಯಾಗಿ ಮಿಕ್ಸ್ ಮಾಡಿ ಅನಂತರ ನಾನಿಲ್ಲಿ ಈ ರೀತಿ ಚಿಕ್ಕದಾಗಿರುವಂತಹ
ಒಂದು ಬಾಟಲನ್ನು ತೆಗೆದುಕೊಂಡಿದ್ದೇನೆ. ಈ ಬಾಟಲಿಗೆ ಈ ರೀತಿ ಹೋಲನ್ನು ಮಾಡಿ ಇದಕ್ಕೆ ಈ ಮಿಶ್ರಣವನ್ನು ರುಬ್ಬಿರುವಂತಹ ಹಿಟ್ಟಿನ ಮಿಶ್ರಣವನ್ನು ತುಂಬಿಸ್ತೇನೆ. ನೋಡಿ, ಈ ಬಾಟಲಿಗೆ ರುಬ್ಬಿರುವಂತಹ ಮಿಶ್ರಣವನ್ನು ತುಂಬಿಸಿದ್ದಾಗಿದೆ. ಈಗ ಇವನ್ನು ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾಗುತ್ತೆ. ಹಾಗಾಗಿ ಗ್ಯಾಸ್ ಮೇಲೆ ಲೋ ಟು ಮೀಡಿಯಮ್ ಉರಿಲಿ ಆಲ್ರೆಡಿ ನಾನಿಲ್ಲಿ ಎಣ್ಣೆನ ಬಿಸಿ ಮಾಡ್ತಿದ್ದೆ. ಎಣ್ಣೆ ಮೀಡಿಯಮ್ ಉರಿಲಿ ಬಿಸಿ ಮಾಡಿದ್ದೇನೆ. ಇದಕ್ಕೆ ಈ ರೀತಿಯಾಗಿ ಬಾಟಲಲ್ಲಿ ತುಂಬಿಸಿರುವಂತಹ ಹಿಟ್ಟನ್ನು ಸ್ವಲ್ಪನೇ ಇದನ್ನು ಪ್ರೆಸ್ ಮಾಡ್ತಾ ನಾವು ಇವನ್ನ ಎಣ್ಣೆಗೆ ಬಿಡಬೇಕಾಗುತ್ತೆ. ಹಿಟ್ಟು ಸಾಫ್ಟ್ ಆಗಿರೋದ್ರಿಂದ ಹಾಗೆಯೇ ಬಾಟಲಿಂದ ಆಗ್ತಿರೋದ್ರಿಂದ ಎಲ್ಲವೂ ಒಂದೇ ವಿಧಾನದಲ್ಲಿ ಬರಲ್ಲ. ಹಾಗಾಗಿ ನಾವು ಈ ರೀತಿ ಎಲ್ಲ ಬಾಣಲೆಗೆ ಪ್ರೆಸ್ ಮಾಡ್ತಾ ಇವನ್ನ ಹಾಕ್ಕೊಳ್ಬೇಕಾಗುತ್ತೆ. ಸ್ವಲ್ಪ ಇವು ಫ್ರೈ ಆಗಿ ಈ ರೀತಿ ಮೇಲೆ ಬಂದ ನಂತರ ಇವನ್ನ ಎರಡೂ ಕಡೆ ಟರ್ನ್ ಮಾಡ್ತಾ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಲೈಟಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಗರಿಯಾಗಿ ಲೈಟಾಗಿ ಬ್ರೌನ್ ಕಲರ್ ಬಂದಿದ್ದೇನೆ. ಇವನ್ನ ಸಪ್ರೇಟಾಗಿ ಒಂದು ಪ್ಲೇಟಿಗೆ ತೆಗೆದುಕೊಳ್ಬೇಕಾಗುತ್ತೆ. ನೋಡ್ಬೋದು, ಇವೆಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾವೆ, ಗರಿಯಾಗಿದ್ದಾವೆ. ಈಗ ಇವೆಲ್ಲವನ್ನು ಒಂದು ಪ್ಲೇಟಿಗೆ ಸಪ್ರೇಟಾಗಿ ತೆಗೆದುಕೊಳ್ತೇನೆ. ಇದೇ ರೀತಿಯಾಗಿ ಬಾಟಲ್ನಲ್ಲಿ ಉಳಿದಿರುವಂತಹ ಹಿಟ್ಟಿನ ಮಿಶ್ರಣದಲ್ಲಿ ಎಣ್ಣೆಗೆ ಫ್ರೈ ಮಾಡ್ಕೋಬೇಕಾಗುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಆನ್ ಮಾಡ್ಕೊಳ್ಳಿ. ನಾನು ಯಾವುದೇ ಹೊಸ ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ನೋಡಿ, ಎಲ್ಲವನ್ನ ಈ ರೀತಿ ಎಣ್ಣೆಗೆ ಹಾಕಿದ್ದಾಯಿತು. ಇವು ಸಹ ಗರಿಯಾಗುವವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಆನಂತರ ಈ ಸಕ್ಕರೆ ಪಾಕಕ್ಕೆ ಮೊದಲಿಗೆ ಫ್ರೈ ಮಾಡಿರುವಂತಹ ಇವೆಲ್ಲವನ್ನು ಸಕ್ಕರೆ ಪಾಕಕ್ಕೆ ಹಾಕ್ತಾ ಇದ್ದೇನೆ. ಸಕ್ಕರೆ ಪಾಕ ಸ್ವಲ್ಪ ಬಿಸಿ ಇರಬೇಕು. ಆಗ ನಾವು ಎಣ್ಣೆಯಲ್ಲಿ ಫ್ರೈ ಮಾಡಿರುವಂತಹ ಇವೆಲ್ಲವನ್ನು ಸಕ್ಕರೆ ಪಾಕಕ್ಕೆ ಹಾಕಿ ಒಂದು 5 ನಿಮಿಷ ನೆನೆಲಿಕ್ಕೆ ಬಿಡಬೇಕಾಗುತ್ತೆ. ನೋಡಿ, ಎರಡನೇ ಸರಿ ಸಹ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿರೋವು ಈ ಸಕ್ಕರೆ ಪಾಕಕ್ಕೆ ಸೇರಿಸ್ತಾ ಇದ್ದೇನೆ. ಎಲ್ಲವನ್ನ ಈ ಸಕ್ಕರೆ ಪಾಕದಲ್ಲಿ ಹಾಕಿ 5 ನಿಮಿಷಗಳ ಕಾಲ ಈ ಸಕ್ಕರೆ ಪಾಕದಲ್ಲಿ ನೆನೆಲಿಕ್ಕೆ ಬಿಟ್ಟು ಅನಂತರ ಒಂದು ಪ್ಲೇಟಿಗೆ ಇವೆಲ್ಲವನ್ನು ಸರ್ವ್ ಮಾಡ್ತೇನೆ. ನೋಡ್ಬೋದು, ಗೋಧಿ ಹಿಟ್ಟು ಮೈದಾನ ಬಳಸ್ತೇನೆ ಸಿಂಪಲ್ಲಾಗಿ ಸ್ಪೆಷಲ್ಲಾಗಿ ಸ್ವೀಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನಾನಿಲ್ಲಿ ಒಂದು ಮುರಿದು ತೋರಿಸ್ತಾ ಇದ್ದೇನೆ. ನೋಡ್ಬೋದು, ತುಂಬಾ ಗರಿಯಾಗಿ ಒಳಗೆ ಜ್ಯೂಸಿಯಾಗಿ ತುಂಬಾ ಟೇಸ್ಟಿಯಾಗಿ ಬಂದಿದ್ದಾವೆ. ನಾನಿಲ್ಲಿ ತೋರಿಸ್ತಾ ಇದ್ದೇನೆ. ನೋಡ್ಬೋದು ಎಷ್ಟು ಜ್ಯೂಸಿಯಾಗಿ ಕಾಣ್ತಿದ್ದಾವೆ ಅಂತ. ಹೊರಗೆ ಗರಿಯಾಗಿ ಒಳಗೆ ಜ್ಯೂಸಿಯಾಗಿ ಸಾಫ್ಟಾಗಿ ತುಂಬಾ ಟೇಸ್ಟಿಯಾಗಿರ್ತವೆ ಈ ಸ್ಪೆಷಲ್ ಸ್ವೀಟ್ ರೆಸಿಪಿ. ಮಾಮೂಲಿಯಾಗಿ ನಾವು ಜಾಮೂನು ಎಲ್ಲ ಮಾಡ್ಕೊಳ್ತಾ ಇರ್ತೇವೆ. ಸ್ಪೆಷಲ್ಲಾಗಿ ಸ್ವೀಟ್ ಮಾಡಬೇಕು ಅಂದಾಗ ಈ ರೆಸಿಪಿಯನ್ನು ಟ್ರೈ ಮಾಡಿ. ಈ ಸ್ವೀಟ್ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೇನೆ. ಇಷ್ಟ ಆದಲ್ಲಿ ಈ ವಿಡಿಯೋಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋನ ನೋಡ್ತಿದ್ದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.